ಹೋಗಿದ್ರೆ ಅಂತರ ಪಂತ್ರ ಕಟ್ಸಿಟ್ಟಿದ್ರೆ ನಿನಗೆ ಜಾಸ್ತಿ ಇಲ್ಲ ಅಲ್ಲ. ಅವತ್ತಿನ ಮೈ ಮೇಲೆ ಅಂತರ ತೆಗೆದವ್ರು ಯಾರು ಬಂದಿರ? ಎಷ್ಟಿದ್ದು ಮಂತ್ರಗಳು ಯಾರು ನೋಡಿರಿ? ನಿಮ್ ಗೌಡ್ ತೆಗೆದಾನ ನೋಡ್ರಿ. ಎದ್ದೇಳಮ್ಮ ನೀನು, ಗೌಡ್ನ ಬದಲು ನೀನು ನಿಂತ್ಕೋಬೇಕು. ಅಲ್ಲಿಲ್ಲಯ್ಯ, ಎಷ್ಟಿದ್ದು ಮಂತ್ರಗಳು? 3 ಅಂತರಗಳಿದ್ದು ಪ್ರಿಯರೇ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಇವರು ಏನು ಮಾಡಿದ್ರು? ಎಲ್ಲಿಗೆ ಬಂದ್ರಪ್ಪ ನೀವು? ಇಲ್ಲಿಗೆ. ಇಲ್ಲಿಗೆ ಅಂದ್ರೆ ಏಸಪ್ಪನ ಮಂದಿರಕ್ಕೆ ಬಂದ್ರಿ. ಎಲ್ಲಿಗೆ ಬಂದ್ರಿ? ಪ್ರೊಫೆಸರ್, ಇದೇನಿದು? ಮೃತ್ಯುಂಜಯ ಮಠ. ಇದೇನಪ್ಪಿದ? ಮೃತ್ಯುಂಜಯ ಮಠ. ನೋಡ್ರಿ, ಇತನಿಗೆ ಬುದ್ಧಿ ಇದ್ದಕ್ಕಿದ್ದಂತೆ ಸ್ವಾಧೀನದಲ್ಲಿ ಇಲ್ದಂಗಾಗಿ ಭಯಂಕರವಾಗಿರುವಂತ ಸ್ಥಿತಿ ಆಗಿತ್ತು. ಸ್ವಂತ ಬರಕ್ಕಾಗದ ಅವರಪ್ಪನೇ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಅವರಪ್ಪ ಹತ್ತುಕೊಂತ ಹೇಳಿದ್ದಾರೆ. ಏನ್ ಗೊತ್ತಾ? ಏನ್ರಿ, ಎಲ್ಲ ದೇವರುಗಳು ಮುಗಿದ್ರು, ಡಾಕ್ಟರ್ ಮುಗಿದ್ರಿ, ನನ್ನ ಮಗ ಇನ್ನು ಆರಾಮಾಗಿಲ್ಲ, ನನ್ನ ಮಗ ಉಳಿತಾನೋ ಏನಾತನೋ, ನನಗೆ ಬಹಳ ಭಯಂಕರ ದುಃಖ ಆಗಿದೆ ಎಂಬುದಾಗಿ ಕಣ್ಣೀರಿಟ್ಟು ಹೇಳಿದ್ದಾರೆ ಪ್ರಿಯರೇ. ಅವತ್ತು ಅದನ್ನ ಕೇಳಿದ್ದು ಒಂದು, ಯಾಕಂದ್ರೆ ಅವರ ಮಾಳಿಂಗರಾಯನ ಪೂಜಾರಿಗಳು. ಹೌದಾ? ಮಾಳಿಂಗರಾಯನ್ ಇದ್ರ ಏನ್ ಮಾಡ್ತಾರೆ ನೀವು? ಉಪ್ಳಪ್ಪನ ಪೂಜಾರ. ಕ್ಷಮಿಸಿ, ಉಪ್ಳಪ್ಪನ ಪೂಜಾರ. ಉಪ್ಳಪ್ಪನ ಪೂಜಾರರು. ಅದರಲ್ಲಿ ಇವರು ಭಾಗವಹಿಸಿ ಬಹಳ ವಿಜೃಂಭಣೆ ಮಾಡ್ತಾರೆ ಪ್ರಿಯರೇ. ನಡ್ಕೊಂಡಿದ್ದಾರೆ, ಆದ್ರೆ ಏನಾಗಿಲ್ಲ, ಸ್ವಸ್ಥತೆ ಆಗಿಲ್ಲ, ಬೇಸ ಆಗಿಲ್ಲ. ಭಾಗದಲ್ಲಿ ಮೃತ್ಯುಂಜಯ ಮಠದ ಸುದ್ದಿಯನ್ನು ಕೇಳಿ ಅವರ ತಂದೆ ಇಲ್ಲಿ ಕರ್ಕೊಂಡು ಬಂದಿದ್ದಾನೆ. ಅವಾಗ ಇದ್ದ ವಿಷಯ ಎಲ್ಲ ತಿಳಿಸಿದ್ದ. ನಂಗಾದ್ರೆ ಸರಿ, ಹಂಗಾದ್ರೆ ಏಸಪ್ಪ ಚಲೋ ಮಾಡ್ತಾರಂತ ನಂಬ್ತೀಯ ಅಂತಂದ್ರೆ ನಂಬ್ತೀನಪ್ಪ ಅಂತಂತೇಳಿ ಅವ್ರ ತಂದೆ ತಲೆ ಆಡಿಸಿದ್ದಾನೆ ಪ್ರಿಯರೇ. ಬಾಯಿ ಬಿಟ್ಟು ಹೇಳಿದ್ದಾನೆ. ಹಲ್ಲಿಲಯ್ಯ, ಹಲ್ಲಿಲಯ್ಯ. ಆವತ್ತೇ ಈತನಿಗೆ ಪ್ರಾರ್ಥನೆ ಮಾಡಿದಾಗ ಈ ಗೋಡು ಸೊಟ್ಟಾಗಿದ್ದು ಸೀದಾಗಿ ಬಿಡಿತೆ. ಹಲ್ಲಿಲಯ್ಯ, ದೇವರಿಗೆ ಮಹಿಮುಂಟಾಗಲಿ. 1 ವಾರ ಆಯ್ತು, 2 ವಾರ ಆಯ್ತು, 3 ವಾರ ಆಯ್ತು, 4 ವಾರ ಆಯ್ತು, 5 ವಾರ ಆಯ್ತು. ಇವಾಗ 6ನೇ ವಾರ. 5ನೇ ವಾರಲಿಂದ ಹೆಂಗ್ ಬಂದೆಪ್ಪ ನೀನು? ಒಬ್ಬತ ಬಂದೆ. ಏನ್ ತಗೊಂಡು ಬಂದೆ? ನಡ್ಕ ಬಂದೆ? ಹೆಂಗ್ ಬಂದೆ? ಗಾಡಿ ತಗೊಂಡು ಬಂದಂತ. ಬರೋದಲ್ಲ, ಒಬ್ಬತ ಬರಕ್ ಆಗಲಾರದೆ ಅವ್ರ ಅಪ್ಪನ ಸಹಾಯ ತಗೊಂಡು ಬಂದಿರ್ತಕ್ಕಂಥ ಈ ವ್ಯಕ್ತಿ 5ನೇ ವಾರದಾಗ ಗಾಡಿ ನಡೆಸ್ಕೊಂಡು ಬಂದಿರ. ಬರೋದಲ್ಲ, ಸ್ವಸ್ಥ ಮಾಡಿದ ದೇವಾದಿ ದೇವರಿಗೂ ಯೇಸು ಕ್ರಿಸ್ತ ಮಹಾಪ್ರಭುಗಳಿಗೂ ಯೇಸು ಸ್ವಾಮಿ ಅಂತ ದೇವರು, ಒಳ್ಳೆ ದೇವರು. ಗಟ್ಟಿ ಚಪ್ಪಾಳಿ, ಗಟ್ಟಿ ಚಪ್ಪಾಳಿ. ಹಲ್ಲೆಲೂಯಾ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಯೇಸಪ್ಪನ ನಂಬಬಹುದಾ? ನಂಬಾದ? ಎಲ್ಲರ ದೇವರ, ಎಲ್ಲರ ದೇವರು. ಬೇಸಲ್ಲ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಸ್ವಸ್ಥ ಮಾಡಿದ ದೇವಾದಿ ದೇವರಿಗೂ ಜೈ. ನಿನ್ನ ಹೆಸರೇನು? ಮಹಾದೇವ. ಹಲ್ಲೆಲೂಯ. ಎಲ್ಲಿ ಓದಕ್ ಹೋಗಿದ್ದು ನೀನು? ಗುಲ್ಬರ್ಗದಲ್ಲಿ ಓದಕ್ ಹೋದಾಗ ಅಲ್ಲಿ ಈ ತರ ಆಗಿಬಿಟ್ಟದ ಪ್ರಿಯರೇ. ಆದ್ರೆ ದೇವರು ಏನ್ ಮಾಡಿದಾನೆ? ಕನಿಕರ ಸ್ವರೂಪಿ. ಹಲ್ಲೆಲೂಯ. ದೇವರಿಗೆ ಮಹಿಮುಂಟಾಗಲಿ. ತನ್ನ ಹತ್ರಕ್ಕೆ ಯಾರು ಬರ್ತಾರಂದ್ರೆ ಅವ್ರನ್ನ ಸ್ವಸ್ಥ ಮಾಡಿ, ಸ್ವಚ್ಛಗೊಳಿಸಿ, ಶುದ್ಧಿ ಮಾಡುವ ದೇವರು. ಹಲ್ಲೆಲೂಯ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ. ಗಟ್ಟಿ ಚಪ್ಪಾಳೆ ಒಂದ್ಸಲ. ದೇವರಿಗೆ ಸಾಕ್ಷಿಯನ್ನು ನಮ್ ಆಶೀರ್ವದಿಸಲಿ. ಆಮೆನ್. ಹಲ್ಲೆಲೂಯ. ದೇವರಿಗೆ ಸಾಕ್ಷಿಯಾಗಿ ಜೀವಿಸ್ತೀಯಾ? ಜೀವಿಸ್ತೀಯಾ? ಆಮೆನ್. ರೈಟ್, ಹೋಗಿ ಬಾ.